ತ್ಯಾಜ್ಯ ಸೇರುತ್ತಿಲ್ಲ, ಯಾರು ಆತಂಕ ಪಡಬೇಡಿ. ಆಯುಕ್ತ ರುದ್ರೇಶ್. ಇದು ಮೇಲೆ ಇದರಿಂದ ತುಂಬಾ ದೂರ ಇದೆ ನಮ್ಮ ದೊಡ್ಡಕೆರೆ. ಯಾರೇ ಸಾರ್ವಜನಿಕರು ಆತಂಕ ಪಡೋದು ಬೇಡ. ಇದು ಏನು ಈಗ ಇಲ್ಲಿ ಚೆಲ್ಲಿದರೆ ಇದನ್ನ ವೈಜ್ಞಾನಿಕವಾಗಿ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹತ್ರ ಇಲ್ಲೇ ಇದ್ದಾರೆ, ಅವ್ರ ಜೊತೆನೂ ಸಹಿತ ನಾವು ಅದನ್ನ ರಿಮೂವಲ್ ಮಾಡ್ತಕ್ಕಂಥ ಕ್ರಮ ಮಾಡ್ತೀವಿ. ಸಾರ್ವಜನಿಕರು ಯಾರು ಆತಂಕಗೊಳ್ಳೋ ಅವಶ್ಯಕತೆ ಇಲ್ಲ. ವಿಷಯುಕ್ತ ರಾಸಾಯನಿಕ ಸ್ಯಾಂಪಲ್ ತನಿಖೆಗಾಗಿ ಪರೀಕ್ಷಾ ಕೇಂದ್ರಕ್ಕೆ ರವಾನೆ. ಪರಿಸರ ಹಂತಕರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದ ಸಾರ್ವಜನಿಕರು. ಶಿರಾ ದೊಡ್ಡಕಟ್ಟೆಯಲ್ಲಿ ವಿಷಕಾರಿ ರಾಸಾಯನಿಕ ತ್ಯಾಜ್ಯ ವಿಲೇವಾರಿ ಮಾಡುತ್ತಿರುವ ಪರಿಸರ ಹಂತಕರ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶ ಹೊರಹಾಕಿ ಈ ಕೂಡಲೇ ಈ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಗುರುವಾರ ಸಂಜೆ 5 ಗಂಟೆಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳು ತನಿಖೆಗಾಗಿ ವಿಷಕಾರಿ ರಾಸಾಯನಿಕ ಸ್ಯಾಂಪಲ್ ತೆಗೆದುಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ರೇಣುಕಾ ಯಾದವ್ ಹಾಗೂ ಅವರ ತಂಡ ಸ್ಥಳ ಪರಿಶೀಲನೆ ನಡೆಸಿ ಸ್ಥಳೀಯರಿಂದ ಮಾಹಿತಿ ಪಡೆದು ಮಹಜರ್ ನಡೆಸಿದರು. ನಮಗೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಅದನ್ನು ಕೇಸ್ ಮಾಡಿ ಮಾಜರ್ ಮಾಡಕ್ಕೆ ಬಂದಿದ್ವಿ. ಅದಕ್ಕೆ ಸ್ಥಳ ಪಂಚನಾಮೆ ಮಾಡಕ್ಕೆ ಬಂದರೆ ನೀವು ಪಂಚರಾಗಿ ಕಟ್ಕೊಂಡು ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಆಯುಕ್ತರಾದ ರುದ್ರೇಶ್, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯವರ ನಿರ್ದೇಶನದಂತೆ ಈಗ ಕೆಳಗೆ ಚೆಲ್ಲಿರುವ ರಾಸಾಯನಿಕವನ್ನ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವಿಲೇವಾರಿ ಮಾಡಲಾಗುತ್ತದೆ. ಈ ತ್ಯಾಜ್ಯ ಕುಡಿಯುವ ನೀರಿಗೆ ಸೇರುತ್ತಿಲ್ಲ, ಯಾರೂ ಆತಂಕ ಪಡಬಾರದು. ಈ ತರಹ ತ್ಯಾಜ್ಯವನ್ನ ಯಾರಾದರೂ ಸಾರ್ವಜನಿಕ ಸ್ಥಳದಲ್ಲಿ ಸುರಿಯುತ್ತಿದ್ದರೆ ಪೊಲೀಸ್ ಇಲಾಖೆಗೆ ಅಥವಾ ನಗರಸಭೆಗೆ ಸಾರ್ವಜನಿಕರು ತಿಳಿಸಬೇಕೆಂದು ಮನವಿ ಮಾಡಿದರು. ಈಗ ನಿನ್ನೆ ಒಬ್ಬರು ಪಬ್ಲಿಕ್ ಸಾರ್ವಜನಿಕರು ನಮಗೆ ಕಾಲ್ ಮಾಡಿದರು, ಸಾಯಂಕಾಲ ಒಂದು 4:30-5 ಗಂಟೆ ಟೈಮಲ್ಲಿ ಈ ರೀತಿ ಯಾವುದೋ ಒಂದು ಲಾರಿ ಒಂದು ಶಂಕಿತ ಕೆಮಿಕಲ್ನ ಅಥವಾ ಇನ್ಯಾವುದೋ ಒಂದು ತ್ಯಾಜ್ಯನ ತಗೊಂಬಂದು ಈ ರೀತಿ ಗುಂಡಿಯಲ್ಲಿ ಬಿಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟರು. ತಕ್ಷಣ ನಮ್ಮ ನಗರಸಭೆ ಸಿಬ್ಬಂದಿಗಳನ್ನು ನಾನು ಸ್ಥಳಕ್ಕೆ ಕಳಿಸಿದ್ದೀನಿ. ಕಳಿಸಿದ ತಕ್ಷಣ ಅವರು ಈ ರೀತಿ ಒಂದು ಅಸಹ್ಯಕರ ವಾಸನೆ ಬರ್ತಕ್ಕಂಥ ತ್ಯಾಜ್ಯವನ್ನು ಇಲ್ಲಿಗೆ ಲಾರಿ ತಗೊಂಬಂದು ಬಿಡ್ತಾ ಇದ್ದಾರೆ ಗುಂಡಿಗೆ ಅಂತ ಹೇಳಿದಾಗ ತಕ್ಷಣ ನಾವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಈ ರೀತಿ ಯಾಕೆಂತಂದರೆ ಇಲ್ಲಿ ನಮ್ಮ ದೊಡ್ಡಕೆರೆಗೆ ನೀರು ಹರಿತಕ್ಕಂಥ ಜಾಗ ಹತ್ರ ಇದೆ. ಹಂಗಾಗಿ ಇದೇನಾದ್ರು ನೆಕ್ಸ್ಟ್ ಏನಾದ್ರು ತುಂಬಿದರೆ ಏನಾದ್ರು ಗುಂಡಿ ಮತ್ತು ಅಲ್ಲಿಗೆ ಹೋಗಿ ಪೊಲ್ಯೂಷನ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಹಾಗೆಯೇ ತಕ್ಷಣ ನಾವು ಕರ್ನಾಟಕ ರಾಜ್ಯ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ, ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳಿಗೆ ತಕ್ಷಣ ನಾವು ತಿಳಿಸಿದ್ವಿ. ಈ ರೀತಿ ಒಂದು ಅಸಹ್ಯಕರ ವಾಸನೆ ಬರ್ತಕ್ಕಂಥ ಒಂದು ತ್ಯಾಜ್ಯನ ಈ ರೀತಿ ತಗೊಂಬಂದು ಸುರಿತಾ ಇದ್ದಾರೆ ಅಂತ. ಅವರು ತಕ್ಷಣ ಪಾಪ ಕಾರ್ಯಪ್ರವೃತ್ತರಾಗಿ ಇವತ್ತು ರಜೆ ಇದ್ರೂ ಸಹಿತ ಅವರು ಬಂದಿದ್ದಾರೆ, ಅವರ ತಂಡ ಬಂದಿದೆ. ಯಾವುದು ಅಂತೇಳಿ ಅದು ಗೊತ್ತಾಗ್ತಿಲ್ಲ ಅಸಹ್ಯಕರ ತ್ಯಾಜ್ಯ. ಅವರು ಎಲ್ಲ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ಸ್ಯಾಂಪಲನ್ನು ಪರೀಕ್ಷೆ ಮಾಡಿ ಏನಿದೆ ಅಂತ ಹೇಳ್ಬಿಟ್ಟು ಅವರು ಕಂಡಿಡಿದು ತಿಳಿಸ್ತಾರೆ. ಸರ್ ಇದು ಮೇಲೆ ಇದರಿಂದ ತುಂಬ ದೂರ ಇದೆ ನಮ್ಮ ದೊಡ್ಡಕೆರೆ. ಯಾರೇ ಸಾರ್ವಜನಿಕರು ಆತಂಕ ಪಡೋದು ಬೇಡ. ಇದು ಏನು ಈಗ ಇಲ್ಲಿ ಚೆಲ್ಲಿದರೆ ಇದನ್ನು ವೈಜ್ಞಾನಿಕವಾಗಿ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹತ್ರ ಇಲ್ಲೇ ಇದ್ದಾರೆ, ಅವ್ರ ಜೊತೆನೂ ಸಹಿತ ನಾವು ಅದನ್ನು ರಿಮೂವಲ್ ಮಾಡ್ತಕ್ಕಂಥ ಕ್ರಮ ಮಾಡ್ತೀವಿ. ಸಾರ್ವಜನಿಕರು ಯಾರು ಆತಂಕಗೊಳ್ಳೋ ಅವಶ್ಯಕತೆ ಇಲ್ಲ. ಕಳೆದ 6 ತಿಂಗಳಿಂದ ದೊಡ್ಡಕಟ್ಟೆಯ ಸುತ್ತಮುತ್ತ ಫ್ಯಾಕ್ಟರಿಗಳಿಂದ ಹೊರಬರುವ ವಿಷಕಾರಿ ರಾಸಾಯನಿಕ ತ್ಯಾಜ್ಯವನ್ನ ಅಕ್ರಮವಾಗಿ ತಂದು ಸುರಿಯಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮ್ಯಾಲ್ಕೆ ಹತ್ತಿಸ್ಕೊಂಬತ್ತಾರೆ, 2 ಗಂಟೆ ಹೆಂಗೆ ಹೋದ್ರೆ ನಮಗೆ ಬೈವಾಗೈತೆ, ಅವ್ರು ಅಡ್ಡವಾಗಿ ಹಿಡಿಯಕ್ಕೆ ನಾವು ಆ ಥರ ಮಾಡ್ತಾರೆ ಇವರು. ಇಲ್ಲಿ ಎಲ್ಲ ಸಿರಾ ಲಿಂಕ್ ಇರೋದ್ರಿಂದ ಸಿರಾದರೆ ತಂದು ಸುರಿಸೋದು ಬೇರೆ ಕಡೆಯಿಂದ ಈ ಥರ ಮಾಡ್ತಾರೆ. ಒಂದು ಬೇಮರ ಜನವರಿಗಿಂಟು ಏನೇ ಮಾಡ್ತೀವಿ ಫಸಲಾಗ್ತಾ ಇಲ್ಲ ಜಮೀನಾಗಿ. ಸುಮ್ಮನೆ ಬೋರ್ ಹಾಕಿ ದಂಡ ಮಾಡ್ಕೊಂಡು ಬಿಟ್ಟಿದ್ದೀವಿ. 2 ಲೋಡ್ ಬಿಟ್ಟಾರೆ ನಮ್ಮ ಈಗಲೂ ಮಣ್ಣು ಚೆನ್ನಾಗಿ ಅಲ್ಲೂ ಸ್ಮೆಲ್ ಇದೇ ಥರ ಸ್ಮೆಲ್ ಬರ್ತದೆ ಜಮೀನಲ್ಲಿ. ನಮ್ಮದು 10 ತೆಂಗಿ ಮರ 3 ವರ್ಷದ ಗಿಡ ಎಲ್ಲ ಹೋಗ್ಬಿಟ್ಟೆ ಸ್ವಾಮಿ ನಮ್ಮ. ಈ ಕಟ್ಟೆ ಇಲ್ಲೆಲ್ಲ ನೀವು ನೋಡ್ಬೋದು, ನೀರೆಲ್ಲ ನಿಂತಿದೆ. ಇಲ್ಲಿ ಈ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳು, ಹತ್ರದಲ್ಲಿ ಇರ್ತಕ್ಕಂಥ ಈ ಗುಮ್ನಹಳ್ಳಿ, ಎಮ್ಮೆರಳ್ಳಿ, ಏನು ಎಲಿಯೂರು, ಈ ಸುತ್ತಮುತ್ತ ಇರ್ತಕ್ಕಂಥ ಜಾನುವಾರು, ಈವನ್ ನಮ್ಮ ಸಂತೆಪೇಟೆ ಸಮೇತ ಜಾನುವಾರುಗಳು ಇಲ್ಲೇ ಬರ್ತವೆ. ಇಲ್ಲೆಲ್ಲ ಮೇಯಿಸ್ಕೊಂಡು ಕುರಿ, ಮೇಕೆ, ದನಗಳು, ಎಮ್ಮೆಗಳು ಎಲ್ಲ. ಈಗ ನೀವು ಹೋಗ್ತಾ ದಾರಿಲಿ ನೋಡ್ಬೋದು, ಈಗ ಒಂದು 2-3 ತಿಂಗಳಿಂದ ಒಂದು ಎಮ್ಮೆ ಸತ್ತೋಗಿದೆ. ಅದು ಏನು ಕಾರಣ ಸತ್ತೋಗಿದೆಯೋ ಗೊತ್ತಿಲ್ಲ, ಸಾಮಾನ್ಯ ಈ ರೀಸನ್ಗೆ ಸತ್ತಿದೆಯೋ ಗೊತ್ತಿಲ್ಲ, ಅದು ಕೊಳ್ತೋಗಿದೆ. ಆ ಥರ ಅನೇಕ ಪ್ರಾಣಿ ಪಕ್ಷಿಗಳು ಸಮೇತ ಇಲ್ಲಿ ಬಂದು ನೀರು ಕುಡಿತವೆ, ಅವಕ್ಕೂ ಸಮಸ್ಯೆ ಆಗುತ್ತೆ. ಇದು ಏನಾದರೂ ಅಪ್ಪಿತಪ್ಪಿ ಮಳೆ ಜಾಸ್ತಿಯಾಗಿ ಕೆಮಿಕಲ್ ಅಷ್ಟೊಳಗೆ ನಾವೆಲ್ಲ ಇದನ್ನು ತೆಗೆದು ನಮ್ಮ ನಗರಸಭೆಗೆ ಕಮಿಷನರ್ ಹೇಳಿದಂತೆ ರಿಮೂವ್ ಮಾಡಿ ಆ ಮಣ್ಣು ಸಮೇತ ಸ್ವಲ್ಪ ಎತ್ತಿ ನಾವು ಹೊರಗಡೆ ಹಾಕಬೇಕಾಗುತ್ತೆ. ಈ ಹೈವೇಯಿಂದನ
ಸೀದಾ ಹಿಂಗೆ ಬರ್ತಾನೆ ಸರ್. ನಾನು ಜಮೀನ ನೀರಿಕ್ತಾ ಇದ್ದೆ 2 ಕಾಲದಲ್ಲಿ. ಎಷ್ಟು ಗಂಟೆ ರಾತ್ರಿನ ಮಧ್ಯಾಹ್ನ? ನೈಟು ನೈಟ್ 2 ಕಾಲ್ನಾಗ ಬರ್ತಾನೆ ಸರ್ ಇಲ್ಲಿಗೆ. ಬಂದು ನಾನು ಹಂಗೂ ಕೈ ತಡೆಯಕ್ಕೆ ಹೋದ್ರೆ ಮೇಲೆ ಬಿಟ್ಕೊಂಬಂದ ಚಿಕ್ಕ ಗಾಡಿ. ಎಲ್ಲಿ ಸುರ್ದು ಹೋಗ್ತಾರೆ? ಇಲ್ಲ ಇಲ್ಲೇ ಗುಂಡಿಗೆ ಸರ್. ಸೊತೋಗಿದೆ ಸರ್. ಕುರಿಗಳು ಎಮ್ಮೆ ಸೊತೋಗಿದೆ, ಅಲ್ಲೇ ಬಿದ್ದಿದೆ. ಎಮ್ಮೆ ಈ ಮಳೆ ಬಂದ್ಬಿಡ್ತಲ್ಲ ಸರ್, ಮಳೆ ಬಂದಿದೆ ಇಲ್ಲೇ ಸರ್. ನೀರು ಕುಡಿಯೋಕೆ ಅವಶ್ಯಕ ಕುರಿಗೆ ಬಂದ್ಬಿಡ್ತಾವಲ್ಲ ಇಲ್ಲೇ ಸರ್. ಮಳೆ ನೀರು ಬಂದ್ರೆ ಇದ್ರಲ್ಲೇ ಬೆಳಗ್ಗೆ ಎದ್ದು ಕುರಿ ಹಿಂಗೆ ಬಂದ್ಬಿಡ್ತಾವಲ್ಲ, ಕುರಿ ಮೇಲೆ ನೀರು ಕುಡ್ಬಿಡ್ತಾ ಅದು ರಸ ಅದು ಹೋಗಿರ್ತಲ್ಲ, ನಮಗೆ ಗೊತ್ತಿರಲ್ಲ. ಬಟ್ ಅಲ್ಲಿ ಡಾಕ್ಟ್ರನ್ನ ಕೇಳಿದ್ರೆ ಎಲ್ಲ ಕೆಮಿಕಲ್ ನೀರು ಚಸೋದಾಗ ಕುಡ್ಸಲ್ಲ ಅಂತಾರೆ. ಸುಮಾರು ಕುರಿ ಕಳ್ಕೊಂಡೆ ಸರ್ ನಾನು. 70 ಕುರಿ ಇದ್ವು ನಾನು, ಇನ್ನು 30 ಕುರಿ ಉಳ್ಕೊಂಡಿದ್ದೆ ಸರ್. ನಿನ್ನೆ 2 ಗಂಟೆಗೆ ಸ್ಮೆಲ್ ಬಂತು, ಫೋನ್ ಮಾಡಿದ್ರು ನಮಗೆ. ಅವಾಗ ಗಾಡಿ ಬರ್ತಿತ್ತು, ಇಲ್ಲಿ ನೋಡ್ಬಿಟ್ಟು ಎಲ್ಲ ಜನಗಳು ಸೇರಿಬಿಟ್ಟು ನಿಲ್ಸಿದ್ವಿ. ಅದನ್ನು ನಿಲ್ಲಿಸ್ಬಿಟ್ಟು 112 ಫೋನ್ ಮಾಡಿದ್ವಿ. 112 ಫೋನ್ ಮಾಡಿದ್ಮೇಲೆ ಮಾಮೂಲಿ ಕಾನೂನು ರೀತಿ ಏನು ಇದು ಮಾಡಬೇಕು ಎಲ್ಲ ಬಂದು ಇದು ಮಾಡಿದ್ದಾರೆ. ಎಷ್ಟು ತಿಂಗಳಿಂದ ಈ ಥರ ಮಾಡ್ತಾ ಇದ್ದಾರೆ? ಒಂದು 6-7 ತಿಂಗಳಿಂದ ಇದು ಮಾಡ್ತಿದ್ರು ಸರ್. ಬಸವರಾಜು. ಬಸವರಾಜ್, ಎಷ್ಟು ತಿಂಗಳಿಂದ ಈ ಥರ ತ್ಯಾಜ್ಯ ಸುರಿತಾ ಇದ್ದಾರೆ ಇವರು? ಒಂದು 6-7 ತಿಂಗಳಿಂದ. ಯಾರ ಗಮನಕ್ಕೂ ಬಂದಿಲ್ವಾ? ನಾವು ಒಂದು 2 ಸತಿ ಗಮನಕ್ಕೆ ತಂದಿದ್ವಿ. ಅಲ್ಲ, ವಾಸನೆ ಬಂದಿರ್ತಲ್ಲ, ನೀವು ಯಾರ ಗಮನಕ್ಕೂ ತರಲಿಲ್ವಾ? ನಗರಸಭೆಯವ್ರಿಗಾಗಲಿ ಬೇರೆಯವ್ರಿಗಾಗಲಿ? ಇಲ್ಲ, ನಾವು ತಂದಿಲ್ಲ. ನಾವು ಒಂದು 2 ಸತಿ ಫೋನ್ ಮಾಡಿದ್ವಿ ಸ್ಟೇಷನ್ಗೆ. ಆಯಿತು ವಿಚಾರಿಸ್ತೀವಿ ಬಂದಿದ್ದು. ಒಂದು ಸತಿ 112 ಬಂದಿದ್ದು, ಅವಾಗ ಮಾಹಿತಿ ಕೊಟ್ಟಿದ್ವಿ. ಏನು ಹೇಳಿದ್ರು ಅವರು? ಆಯ್ತು, ಅದ್ಮೇಲೆ ಆಕ್ಷನ್ ತಗೊಳ್ತೀವಿ ಅಂದಿದ್ದು. ಇದುವರೆಗೂ ತಗೊಂಡಿಲ್ಲ? ಇವತ್ತು ಹೇಗೆ ಸಿಗಾಕೊಂಡ್ರಿ? ನಾ ಈ ಸತಿ ಪ್ರತಿ ಸತಿ ನೈಟ್ ಟೈಮ್ ಬರೋದು, 2 ಗಂಟೆ 3 ಗಂಟೆ 2 ಟೈಮ್ನಾಗ ಬರೋದು. ಈ ಸತಿ ಮಧ್ಯಾಹ್ನನೇ ಬಂದು ಮಧ್ಯಾಹ್ನ ಬರ್ಬೇಕಾಗಿ ಸತಿ ಆಯ್ತು. ಗಾಡಿಯಾಗೆ ಬರ್ಬೇಕಾದ್ರೆ ರೋಡ್ನಾಗೆ ಲೀಕ್ ಆಗಿ ಕೆಮಿಕಲ್ ಸುರಿತೆ. ಅಲ್ಲಿ ಸ್ಮೆಲ್ ಬಂತು. ಅಲ್ಲಿ ಜನ ಓಡಾಡಬೇಕು, ಅದು ಗೊತ್ತಾಗ್ಬಿಟ್ಟು ಸಿಕ್ಕಾಪಟ್ಟೆ ಸ್ಮೆಲ್ ಬಂದು ಡೌಟ್ ಬಂತು ಏನಿದೆ ಕೆಮಿಕಲ್ ಅಂತ. ಅವಾಗ ಅದನ್ನು ಫಾಲೋ ಮಾಡ್ಕೊಂಬಂದ್ರೆ ಸೀದಾ ಇದು ನಮ್ಮ ದೊಡ್ಡ ಕಟ್ಟೆಗೆ ತಂದು ಡಂಪ್ ಮಾಡ್ತಿದ್ವು. ಅವಾಗ ನಾವೆಲ್ಲ ಅಕ್ಕಪಕ್ಕ ಕಳಿಸಿ ನಾವು ಸ್ಟೇಷನ್ಗೆಲ್ಲ ಫೋನ್ ಮಾಡಿ 112 ಫೋನ್ ಮಾಡಿ ಕಳಿಸಿ ಮಿಕ್ಕಿದ್ದು ಕಾನೂನು ರೀತಿ ನೋಡ್ಕೊಳಕ್ಕೆ ಹೇಳಿವಿ.